ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಮಧ್ಯಾಹ್ನವರೆಗೂ ಫುಲ್ಲು ಮೂಡ್ ಅಪ್ಸೆಟ್ಟಲ್ಲೇ ಇತ್ತು. ಯಾಕೆ ಅಂದರೆ ರೀಸನ್ ಬಂದು ಸ್ಯಾಟರ್ಡೆ ಹನೀಶಿಗೆ ನಾನು ಹೊಡೆದು ಬಿಟ್ಟಿದ್ದೆ. ಸಂಡೇ ಅವರಪ್ಪ ಹೊಡೆದ್ಬಿಟ್ರು. ಅದು ಒಂದು ಮೈಂಡಲ್ಲಿ ಕುತ್ಕೊಬಿಡ್ತು. ಅದೇ ಫೀಲಿಂಗಲ್ಲೇ ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ. ಸರಿ, ಇವಾಗ ಅದೇ ಇದರಲ್ಲಿದ್ದರೆ ಸರಿ ಹೋಗಲ್ಲ, ಅದೆಲ್ಲ ಬಿಟ್ಬಿಟ್ಟು ಅವ್ನಿಗೆ ಇಷ್ಟವಾಗಿದ್ದು ಏನಾದರೂ ಮಾಡೋಣ ಅಂತ. ಅವನಿಗೆ ಮಶ್ರೂಮ್ ಅಂದರೆ ಸಖತ್ ಇಷ್ಟ. ಮಶ್ರೂಮ್ ಇತ್ತು, ಈಗ ಊಟಕ್ಕೆ ಬರ್ತಾನೆ, ಅದಕ್ಕೋಸ್ಕರ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಮಾಡಬೇಕು, ಇನ್ನು ಹಾಫ್ ಆನ್ ಅವರ್ ಟೈಮ್ ಅಷ್ಟೇ ಇರೋದು ನನಗೆ. ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೊಡೆದಿದ್ದು ಸಿಂಪಲ್ ರೀಸನ್ನೇ, ಅಂದರೆ ಅದು ಒಡೆಯೋ ರೈಟ್ಸ್ ಅಪ್ಪ ಅಮ್ಮಗೆ ನಮಗಿರುತ್ತೆ, ಆದರೆ ಆ ಫೀಲ್ ನಮಗೆ ಎಫೆಕ್ಟ್ ಆಗುತ್ತೆ. ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ತುಂಬಾ ಎಫೆಕ್ಟ್ ಆಗುತ್ತೆ. ಹೊಡೆದ್ಮೇಲೆ ಗೊತ್ತಲ್ಲ, ಮಾಮೂಲಿ ಅವರಪ್ಪ ಅಂತೂ ಸಖತ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹೊಡೆದು ಬಿಡ್ತಾರೆ. ಅದಾದಮೇಲೆ ಅವ್ರನ್ನ ನಾನು ಸಮಾಧಾನ, ಹೋಗಲಿ ಬಿಡಿ ಪರವಾಗಿಲ್ಲ, ನಾವು ತಾನೇ ಒಳ್ಳೇದಕ್ಕೆ ತಾನೇ ಹೊಡೆದಿದ್ದೀರಾ, ಆ ಥರ ಸಮಾಧಾನ ಬೇರೆ ಮಾಡಬೇಕು. ಅವನಿಗಿಂತ ಅವ್ರ ಅಪ್ಪನ ಸಮಾಧಾನ ಮಾಡಬೇಕು. ಅವರೇ ಫೀಲ್ ಜಾಸ್ತಿ ಮಾಡ್ಕೊತಾರೆ. ಎಲ್ಲ ತಂದೆ ತಾಯಿನೂ ಹಂಗೇನೆ, ಅಂದರೆ ಸುಮ್ಮನೆ ಏನು ಹೊಡೆದಿಲ್ಲ, ರೀಸನ್ ಇತ್ತು. ಹೊಡಿಯಲ್ಲ ಜಾಸ್ತಿ ಅವನಿಗೇನು, ಸಮ್ ರೀಸನ್. ಎಲ್ಲರೂ ಇದ್ದೇ ಇರುತ್ತೆ, ಅದಾದಮೇಲೆ ಕೊರಗೋದು ಇದ್ದೇ ಇರುತ್ತೆ. ಎಲ್ಲ ಅಪ್ಪ ಮುಂದೆ ಇದು ಕಾಮನ್, ಎಲ್ಲ ತಂದೆ ತಾಯಿ ಪೇರೆಂಟ್ಸ್ ಅಂದಮೇಲೆ ಇದು ಕಾಮನ್ ಆಗಿ ಇರೋ ಪ್ರಾಬ್ಲಮ್ಮೇ. ಅದಕ್ಕೆ ಕ್ವಿಕ್ಕಾಗಿ ಅವ್ನಿಗೆ ಇಷ್ಟವಾಗಿರೋ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಹೊಡೆದಿದ್ದೀವಿ ಅಂತ ಅದೇ ಗೋಂಗಲ್ಲಿದ್ದರೆ ಅದು ಸರಿ ಹೋಗಲ್ಲ ಅಲ್ವಾ. ಅದನ್ನು ಬಿಟ್ಟು ನೆಕ್ಸ್ಟ್ ನಾವೇನು ಮಾಡಬೇಕು, ಅವನು ಆ ಕ್ಷಣಕ್ಕೆ ಮರ್ತೋಗಿರ್ತಾನೆ. ಒಂದೇ ಒಂದು ದಿನವೂ ಅವ್ನಿಗೆ ತಲೆಯಲ್ಲೇ ಇರಲ್ಲ. ನಮ್ಮಮ್ಮ ಹೊಡೆದ್ರು, ನಮ್ಮ ಡ್ಯಾಡಿ ಹೊಡೆದ್ರು, ನಮ್ಮ ಮಮ್ಮಿ ಹೊಡೆದ್ರು ಅಂತ ತಲೆಯಲ್ಲೇ ಇರಲ್ಲ ಅವನಿಗೆ ಅದೇ ಕ್ಷಣ. ಆದರೆ ಮಾತಾಡಿಸ್ಲಿಲ್ಲ ಅಂದರೆ ಹತ್ತು ಬಿಡ್ತಾನೆ. ಹೊಡೆದ್ಬಿಟ್ಟು ಮಾತಾಡ್ಸಿದ್ರೆ ಅವ್ನಿಗೆ ಅದೆಲ್ಲ ತಲೆಯಲ್ಲಿರಲ್ಲ. ಹೋಗು ಮಾತಾಡ್ಸಲ್ಲ ಅಂದರೆ ಸಾಕು, ಅವ್ನ ಕಣ್ಣಲ್ಲಿ ನೀರು ಬಂದೇ ಬಿಡುತ್ತೆ. ಅಷ್ಟೊಂದು ಇದು ಮಾತಾಡಿಸ್ದಂಗಿರಬಾರ್ದು, ಅಂದರೆ ಮಾತಾಡಿಸ್ಬಿಡ್ಬೇಕು ಆ ಥರ. ಅದಕ್ಕೆ ಅವ್ನಿಗೆ ಇಷ್ಟ ಆಗಿರೋದು ಬೇಗ ಮಾಡೋಣ ಅಂತ ಅಂದ್ಕೊಂಡು, ಅದಕ್ಕೆ ಮಕ್ಕಳು ಮನಸ್ಸು ಅನ್ನೋದು ಅವ್ರು ಬೇಗ ಮರ್ತ್ಬಿಡ್ತಾರೆ. ನಾವು ದೊಡ್ಡವ್ರು ಮರೆಯೋಕ್ಕಾಗಲ್ಲ. ನಮ್ಮ ತಲೆಯಲ್ಲೆಲ್ಲ ಇಟ್ಕೊಂಡು ಯೋಚನೆ ಮಾಡ್ತಾನೆ ಇರ್ತೀವಿ. ಅಂದರೆ ಯೋಚನೆ ಮಾಡ್ತಾರಲ್ಲ ಅದ್ರ ಬಗ್ಗೆ, ಅದು ತಲೆಯಲ್ಲಿ ಓಡ್ತಾ ಇರುತ್ತೆ. ಆದರೆ ಹಿಂಗಾಯ್ತಲ್ಲ, ಹಿಂಗೆ ಮಾಡಬಾರ್ದಿತ್ತಲ್ವ, ಹಿಂಗೆ ಮಾಡಬೇಕಿತ್ತಲ್ವ ಅಂತ ಎಲ್ಲ ಗೊತ್ತಿರುತ್ತೆ, ಆದರೂ ತಪ್ಪು ಮಾಡ್ತೀವಿ. ಎಲ್ಲ ಗೊತ್ತಿದ್ದು ತಪ್ಪು ಮಾಡೋರು ನಾವು. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಒಂದೊಂದು ಆ ಟೈಮ್ ಬಂದೋಗುತ್ತೆ. ಸರಿ, ಮಶ್ರೂಮ್ ಗ್ರೇವಿಗೆ ಏನೇನು ಬೇಕೋ ಎಲ್ಲ ಫ್ರಿಜ್ಜಿಂದ ತಗೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲ ಎತ್ತಿಟ್ಕೊಂಬಿಟ್ರೆ ಫ್ರಿಜ್ಜಿಂದ ಆಚೆ, ಆಮೇಲೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಮಶ್ರೂಮ್ ಕ್ಲೀನ್ ಮಾಡ್ಕೊಬೇಕು ಅಂದರೆ ಫಸ್ಟು ಈ ಥರ ಮೇಲ್ಗಡೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ನಾನು ಕೆಳಗಡೆ ಒಂದು ತಟ್ಟೆ ಇಟ್ಕೊಂಡಿರ್ತೀನಿ, ಯಾಕೆಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗ್ದಿತ್ತು, ಒರೆಸಿದ್ದೆ. ಅದಕ್ಕೋಸ್ಕರ ಮತ್ತೆ ಗಲೀಜಾಗುತ್ತಲ್ಲ ಅಂದ್ಬಿಟ್ಟು ಈ ಥರ ಒಂದು ತಟ್ಟೆ ಇಟ್ಕೊಂಡು ಎಲ್ಲ ಸಿಪ್ಪೆ ಎಲ್ಲ ಅದಕ್ಕೆ ಹಾಕ್ಕೊಂಬಿಟ್ರೆ ಅಲ್ಲೇನೂ ಬೀಳಲ್ಲ, ಶೆಲ್ಫ್ ಮೇಲೆ ಕ್ಲೀನಾಗೇ ಇರುತ್ತೆ ಅಂತ ಅದರಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮಶ್ರೂಮ್ದು ಈ ಥರ ಫಸ್ಟು ಸಿಪ್ಪೆ ತೆಗಿಬೇಕು, ಮೇಲ್ಗಡೆದು ಒಂದು ಲೇಯರ್ ಬರುತ್ತೆ, ಅದನ್ನು ತೆಗೆದ್ಬಿಟ್ಟು ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ತೆಗೆದ ಮೇಲೆ ಇದನ್ನು 2 ಸತಿ ವಾಶ್ ಮಾಡ್ತೀನಿ. ಸಿಪ್ಪೆ ತೆಗೆದ್ಬಿಟ್ಟು 2 ಸತಿ ವಾಶ್ ಮಾಡ್ತೀನಿ ನೀರಲ್ಲಿ. ಅದು ಒಂಥರ ಗಲೀಜು ಬರುತ್ತೆ, ಅಂದರೆ ಒಂದು ಕಸ ಬರುತ್ತೆ, ಕಸ ಇರುತ್ತಲ್ಲ ಅದು ಬರುತ್ತೆ ಅಷ್ಟೇ. ಗಲೀಜು ಅಂದರೆ ಆ ಥರ ಗಲೀಜೇನಲ್ಲ, ಕಸಗಳು ಬರ್ತವೆ. 2 ಸತಿ ವಾಶ್ ಮಾಡಿ ತೊಳ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ತಪ್ಪಲೆಯಲ್ಲಿ ನೀರು ಇಟ್ಕೊಂಡು ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದರೊಳಗಡೆ ಉಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ ಆ ನೀರೊಳಗಡೆ. ಇದನ್ನು ಕಟ್ ಮಾಡಿಬಿಟ್ಟು ಮಶ್ರೂಮ್ನೆಲ್ಲ ಆ ನೀರೊಳಗಡೆ ಹಾಕಿ ಇಟ್ಟಿರ್ತೀನಿ. ಗ್ರೇವಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ನೀರಲ್ಲಿ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಮಂಡೇ ವ್ಲಾಗ್. ನಾನು ಸ್ಯಾಟರ್ಡೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನೋ ಮಾಡಿಕೊಂಡೆ ಮಂಡೇ, ಆದರೆ ಮಂಡೆಯಿಂದ ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಮತ್ತು ಸ್ವಲ್ಪ ಸಮ್ ರೀಸನ್ಸಿಂದ, ಮತ್ತು ಅನೀಶಿಂಗ್ ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗೋಯಿತು, ಅದಕ್ಕೋಸ್ಕರ ಲೇಟ್ ಆಯಿತು. ವಿಡಿಯೋ ಸ್ಯಾಟರ್ಡೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ, ಈರುಳ್ಳಿ, ಸ್ವಲ್ಪ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ರುಬ್ಬಬೇಕು. ಆ್ಯಕ್ಚುಲಾಗೆ ನಾನು ಹಾಗೆ ರುಬ್ತಾಯಿದ್ದೀನಿ, ಟೈಮ್ ಆಗುತ್ತಲ್ಲ ಅಂದ್ಬಿಟ್ಟು. ಈ ಥರನೂ ಮಾಡಿ ನೋಡೋಣ. ಇವತ್ತೇ ಫಸ್ಟ್ ಟೈಮ್ ಈ ಥರ ಹಸಿ ರುಬ್ಬಿ ಮಾಡ್ತಾ ಇರೋದು.
ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡೋಣ ಉರಿದಲ್ಲೇ. ಇದಕ್ಕೆ ಒಂದು ಸ್ವಲ್ಪ ಪೌಡರ್ಗಳ್ನ ಹಾಕಬೇಕು. ಅದಕ್ಕೆ ಒಂದು 1/2 ಸ್ಪೂನ್ ಒಂದು ಸ್ವಲ್ಪ ಅರಿಶಿನ, ಒಂದು 1/2 ಸ್ಪೂನಷ್ಟು ಗರಂ ಮಸಾಲೆ, ಒಂದು 1/2 ಸ್ಪೂನಷ್ಟು ಧನಿಯಾ, ಒಂದು 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡಿದ್ದೀನಿ ಮಸಾಲೆ. ಈಗ ಬಾಣಲಿ ಬಿಸಿಗಿಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಬೇಕು. ನಾನೇನು ಜಾಸ್ತಿ ಆಯಿಲ್ ಹಾಕೋಲ್ಲ. ಇಲ್ಲಿ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಯಾಕೆ ಇಬ್ಬರು ಅಕ್ಕ ತಂಗಿ ಇಬ್ಬರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಹಾಗೇನಿಲ್ಲ, ಕೊಬ್ಬರಿ ಎಣ್ಣೆ ಅಂತ ಏನಿಲ್ಲ, ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ತೀನಿ, ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತೀನಿ. ಅದೊಂದು ಸರಿ ಇದೊಂದು ಸರಿ ಆ ಥರ ಯಾವ ಥರ ಬೇಕು ಅನ್ಸುತ್ತೋ ಆ ಥರ ಎರಡೂ ಯೂಸ್ ಮಾಡ್ತೀನಿ ಒಟ್ಟಿನಲ್ಲಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಜೀರಿಗೆ, ಏಲಕ್ಕಿ, ಲವಂಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿದ್ದಂಥ ಟೊಮೊಟೊ ಈರುಳ್ಳಿ ರುಬ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಬಟ್ಲನ್ನ ಒಂಚೂರು ತೊಳೆದ್ಬಿಟ್ಟು ಅದ್ರದ್ದು ನೀರು, ಮಸಾಲೆ ನೀರು ಇರುತ್ತಲ್ಲ ಬಟ್ಲಲ್ಲಿದ್ದು ಅದನ್ನು ಬಿಟ್ಬಿಟ್ಟು ಅದಕ್ಕೆ ಎತ್ತಿಟ್ಕೊಂಡಿದ್ದಂಥ ಪೌಡ್ರುಗಳ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ನಮ್ಮ ಮನೆಗೆ ಬೇಕಾಗುತ್ತೆ. ಇದಕ್ಕೆ ಅಷ್ಟು ಒಂದು ಅಳತೆ ಇದೆ, ಅದರಲ್ಲಿ ಹಾಕಿರ್ತೀನಿ. ಲಾಸ್ಟಲ್ಲಿ ನೋಡಿಬಿಟ್ಟು ಬೇಕಂದರೆ ಸೇರಿಸ್ಕೊತೀನಿ. ಉಪ್ಪು ಕಡಿಮೆನೇ ಹಾಕಿರ್ತೀನಿ ನಾನು. ಆಲ್ವೇಸ್ ಯಾವಾಗಲೂ ನಾನು ಮಾಡಿರೋ ಅಡುಗೆಲಿ ಉಪ್ಪು ಕಡಿಮೆ ಇರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಲಾಸ್ಟಲ್ಲಿ ನೋಡ್ಬಿಟ್ಟು ಒಂದು ಸತಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ ಕಟ್ ಮಾಡಿ ನೀರಲ್ಲಿ ಹಾಕಿದ್ನಲ್ಲ, ನಿಂಬೆಹಣ್ಣು ನೀರಲ್ಲಿ, ಅದು ಮಶ್ರೂಮ್ ಹಾಕ್ತಾಯಿದ್ದೀನಿ. ಮಶ್ರೂಮ್ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ಅಷ್ಟರಲ್ಲಿ ಮಶ್ರೂಮ್ ಬೇಗ ಬೇಯುತ್ತೆ. ಮಶ್ರೂಮ್ ಏನು ಲೇಟ್ ಹಿಡಿಯೋಲ್ಲ. ಹಸಿ ವಾಸನೆ ಮಸಾಲೆದೆಲ್ಲ ಹೋಗೋ ಅಷ್ಟರಲ್ಲಿ ಮಶ್ರೂಮು ಸಹ ಬೇಯುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಏನೇನಿತ್ತು ಎಲ್ಲ ತಗೊಂಡಿದ್ನಲ್ಲ ಅದೆಲ್ಲ ಐಟಮ್ ಅದಾದ್ರ ಪ್ಲೇಸಿಗೆ ಎತ್ತಿಟ್ಬಿಟ್ಟೆ. ಹಾಗೆ ನೀಟಾಗಿರುತ್ತೆ ಎತ್ತಿಟ್ಬಿಟ್ರೆ ಅಂದ್ಬಿಟ್ಟು ನಾನು ಆವಾಗಲೇ ಎಲ್ಲ ಎತ್ತಿಕ್ಬಿಡ್ತೀನಿ, ಯಾವುದೂ ಉಳಿಸಲ್ಲ. ಮಾಮೂಲಿ ನಮ್ಮ ಕೆಲಸ ಹಂಗೆ ಮಾಡಿಕೊಂಡ್ರೇ ಈಸಿ ಆಗೋದು, ಅಲ್ಲಲ್ಲೇ ಬಿಟ್ಕೊಂಡ್ರೆ ಮತ್ತೆ ನಮಗೆ ಕಷ್ಟ ಆಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಹಾಗೆ ಚಾಕುನ ಅದೇ ನೀರಲ್ಲಿ ವಾಶ್ ಮಾಡಿಬಿಟ್ಟು ಬಟ್ಟೆಲಿ ಒರೆಸ್ಬಿಟ್ಟು ಹಾಗೆ ಅದ್ರ ಜಾಗಕ್ಕೆ ಎತ್ತಿಟ್ಬಿಡ್ತೀನಿ. ಇನ್ನು ಅದ್ರ ಕೆಲಸನೂ ಮುಗಿಯುತ್ತೆ. ಅಲ್ಲಲ್ಲೇ ಮಾಡ್ಕೊಂಬಿಟ್ರೇ ಬೆಸ್ಟು ಅಂತ ನನ್ನ ಪ್ರಕಾರ. ಇನ್ನೇನು ಬಿದ್ದಿರ್ಲಿಲ್ವಲ್ಲ, ಒಂದು ಸ್ವಲ್ಪ ನೀರು ತೊಟ್ಟಿಕ್ಕಿರುತ್ತೆ, ಅದನ್ನೆಲ್ಲ ಒರೆಸಿ ಎತ್ತಿಟ್ಬಿಟ್ರೆ ಇನ್ನು ಅಡುಗೆ ಮನೆ ನೀಟಾಗೇ ಇರುತ್ತೆ. ಇನ್ನು ಅಡುಗೆ ಕೆಲಸ ಆಗೈತೋ ಇಲ್ವೋ ಅನ್ನೋ ಥರ ನನಗೆ ನೀಟಾಗಿರುತ್ತೆ. ಒಂದು ಸ್ವಲ್ಪ ನೀರಿಂದ ಹನಿ ಬಿದ್ದಿರುತ್ತೆ, ಕೊತ್ತಂಬರಿ ಸೊಪ್ಪಿಂದೇ ಆಗಲಿ ಕೈಯಿಂದೇ ಆಗಲಿ ಆ ಥರ ಅದೆಲ್ಲ ಒರೆಸಿ ಎತ್ತಿಟ್ಕೊಂಬಿಟ್ಟು ಹಾಗೆ ಪಾತ್ರೆನೂ ಸಹ ಅಲ್ಲೇ ಇನ್ನೇನು ಇರಲಿಲ್ಲ ಜಾಸ್ತಿ. ಮಿಕ್ಸಿ ಬಟ್ಲು ಅವು ಪ್ಲೇಟ್ ತೊಗೊಂಡಿದ್ನಲ್ಲ ಅದಷ್ಟೇ ಇದ್ದಿದ್ದು, ಅದನ್ನು ಹಂಗೆ ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೆ. ಅಷ್ಟರಲ್ಲಿ ಬಂದರು. ನನಗೆ ಅಲ್ಲಿ ಕಿಟಕಿಯಲ್ಲಿ ಕಾಣಿಸುತ್ತೆ ಗೇಟ್ ಸೌಂಡ್ ಆದರೆ, ನನ್ನ ಕಿಚನ್ ಕಿಟಕಿಯಲ್ಲಿ ಗೇಟು ಏನು ಮಾಡ್ತಿದ್ಯಾ? ಏನು ಮಾಡಲಿ? ಏನು ಹೇಳು ನೀನೇ. ಅಡುಗೆ ಮಾಡ್ತಾಯಿದ್ದೀನಿ. ಏನೇನು ತಗೊಂಡಿಡಿ? ಮತ್ತೆ ಹೆಂಗೆ ಗೊತ್ತಾಯ್ತು? ಮಾಮೂಲಿ ಅಡುಗೆ ಮಾಡ್ತಾಯಿದ್ದೀನಿ. ಯಾಕೆ ಏನು ಹೇಳು? ಸುಳ್ಳು ಮಾಮೂಲಿ ಅಡುಗೆದಲ್ಲಿ ಇನ್ನೇನು ಮಾಡ್ತಾರೆ? ಏನು ಮಾಡಿಲ್ಲ, ವಿಡಿಯೋ ಮಾಡ್ತಿದ್ದೆ ಅಷ್ಟೇ. ಹೋಗಿ ರೆಡಿಯಾಗಿ ಊಟ ಮಾಡುವಂತೆ. ತೋರಿಸ್ತೀನಿ, ಆಯಿತು ಹೋಗು. ಆಯಿತು ತೋರಿಸ್ತೀನಿ. ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ತೊಳೆದು ಲಂಚ್ ಬಾಕ್ಸ್ ತೊಳೆಯೋಕೆ ಹಾಕಿ ಅದೆಲ್ಲ ಮಾಡ್ಬಿಟ್ಟು ಮುಗಿಸ್ಕೊಂಬರ್ಬೇಕು. ಅವರು ಕೈಕಾಲು ಮುಖ ತೊಳ್ಕೊಂಬರೋಷ್ಟರಲ್ಲಿ ಇದು ಬೆಂದಿತ್ತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ತಿರುಗಿಸಿ ಊಟಕ್ಕೆಲ್ಲ ಕೊಟ್ಟು ನಾವು 3 ಜನ ಮಧ್ಯಾಹ್ನ ನೈಟು ನಾವು 3 ಜನ ಒಟ್ಟಿಗೆ ಊಟ ಮಾಡ್ತೀವಿ. ಒಂದು ದಿನ ಅವ್ರು ಬರೋದು ಲೇಟ್ ಆದರೆ ಮಾತ್ರ ನೈಟ್ ನಾವು ಊಟ ಮಾಡ್ಕೊಂಬಿಡ್ತೀವಿ. ಅನೀಶ್ ಮಲ್ಕೊಬೇಕಲ್ವ, ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅವನಿಗೆ ತಿನ್ನಿಸ್ಬಿಟ್ಟು ಹಂಗೆ ನಾನು ತಿನ್ಕೊತೀನಿ. ಇಲ್ಲಿ ಹೊಟ್ಟೆ ಹಶ್ವಿಲ್ಲ ಅಂದರೆ ಅವ್ರಿಗೆ ಕಾಯ್ತೀನಿ, ಅವ್ರ ಜೊತೆನೇ ಊಟ ಮಾಡ್ತೀನಿ ಒಂದೊಂದು ಸರಿ. ಬೆಳಿಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಪಾಲಕ್ ಕಿಚಡಿ ಮಾಡಿದ್ದೆ. ಪವಿತ್ರ ನನ್ನ ತಂಗಿ ಅವ್ರು ಹಾಕಿದ್ರಲ್ಲ ರೆಸಿಪಿ, ಸೇಮ್ ಅದೇ ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು ಟೇಸ್ಟು. ನೀವು ಟ್ರೈ ಮಾಡಿ. ಅದು ಇತ್ತು ಸ್ವಲ್ಪ, ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮತ್ತು ಇದನ್ನು ಮಾಡಿಕೊಂಡೆ, ಮಶ್ರೂಮ್ ಕರಿನ ಅಷ್ಟೇ. ಇದು ಟೇಸ್ಟ್ ಸ್ವಲ್ಪ ಕಡಿಮೆನೇ, ಅಷ್ಟೊಂದು ಟೇಸ್ಟಾಗಿ ಆಗಿರಲಿಲ್ಲ, ಸ್ವಲ್ಪ ಕಡಿಮೆನೇ. ಅದೇ ಅರ್ಜೆಂಟಿಗೆ ಮಾಡಿದ್ನಲ್ವ, ಅದೆಲ್ಲ ಹುರಿದ್ಬಿಟ್ಟು ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತಿತ್ತು. ನಾನು ಹುರಿದಿರ್ಲಿಲ್ವಲ್ಲ, ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿತ್ತು. ರಿಯಲಾಗಿ ಹೇಳ್ತಾಯಿದ್ದೀನಿ, ಏನು ಮುಚ್ಚುಮರೆ ಏನೂ ಇಲ್ಲ.
ಓಪನ್ನಾಗಿ ಹೇಳ್ತಾ ಇದ್ದೀನಿ. ಇನ್ನು 3 ಜನದ್ದು ಊಟ ಎಲ್ಲ ಆಯಿತು. ಅವನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಟಾಡೋಕ್ಕೆ ಹೋಗಿದ್ದ. ಸಂಜೆ ಆಯಿತು, ಅವರು ಫ್ಯಾಕ್ಟ್ರಿಗೆ ಹೋದರು. ಬಾಗ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲೈಟ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಾಗ್ಲಿಗೆ ನೀರು ಹಾಕೋದು ಸಂಜೆ ಹೊತ್ತು ಅಭ್ಯಾಸ ಇದೆಯಲ್ಲ, ಅದೊಂದು ಮಾಡಿಕೊಂಡೆ. ಹಾಗೆ ಸಂಜೆ ಮತ್ತೆ ತುಳಸಿ ಬಿಸಿಲು ಜಾಸ್ತಿ ಇರೋದ್ರಿಂದ ಸಂಜೆ ಒಂದು ಟೈಮು ಬೆಳಗ್ಗೆ ಒಂದು ಟೈಮ್ 2 ಟೈಮ್ ನೀರು ಹಾಕ್ತೀನಿ. ಇಲ್ಲಾಂದರೆ ತುಳಸಿ ಗಿಡನೇ ಎಲೆ ಎಲ್ಲ ಬಾಡೋದಂಗೆ ಆಗೋಗುತ್ತೆ. ಅದಕ್ಕೋಸ್ಕರ 2 ಟೈಮ್ ಹಾಕ್ತೀನಿ. ಅದ್ರದ್ದು ಎಲೆ ಎಲ್ಲ ಕಿತ್ತಿದ್ದೆ, ಅದರೊಳಗಡೆ ಅದೆಲ್ಲ ಚಿಗುರುತ್ತೈತೆ, ಚೆನ್ನಾಗಿ ಬಂದಿದೆ. ಒಂದು ಮೊಗ್ಗು ಬಿಟ್ಟಿತ್ತು ಮಲ್ಲಿಗೆ ಹೂವಿಂದು. ಹಾಗೆ ನೋಡಿ, ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಮೊಗ್ಗು ಎಷ್ಟು ದೊಡ್ಡದಾಗಿದೆ ಅಂತ. ಅಂಗಡಿಲಿತ್ತು ತಂದಿರತ್ತೈತೆ, ತೋರಿಸ್ತೀನಿ. ಈಗ ಚಿಕ್ಕ ತಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು. ಕಟ್ಟಬೇಕಂದ್ರೆ ಈಗ ಇದಾಗ್ತೈತೆ. ಅನೀಶ್ ಆಟಾಡೋಕ್ಕೆ ಹೋಗಿದ್ದಾನೆ. ಅವ್ನು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಫ್ರೂಟ್ಸ್ ಎತ್ತಿಟ್ರೆ ತಿಂತಾನೆ. ಹೂವು ಕಟ್ಟೋ ದಾರ ತೊಗೊಂಡಿದ್ದೀನಿ, ಮಾಮೂಲಿ ಬಿಳೆದು. ಇದನ್ನು ಸೂಜಿಗೆ ಏರ್ಸ್ಕೊತಾ ಇದ್ದೀನಿ ದಾರನ. ಏನು ಸರ್, ಮುಗೀತಾ ಆಟ? ಕ್ರಿಕೆಟ್ ಫುಲ್ ಬೆವ್ತಾಗಿದ್ದೀರಾ? ಹೋಗಿ ಮುಖ ತೊಳ್ಕೊಂಡು ಹ್ಯಾಂಡ್ ವಾಶ್ ಕೈಕಾಲು ತೊಳ್ಕೊಂಬೋಗು. ವಿಕೆಟ್ ಇಕ್ಕಿದ್ರು, ನಾನು ಮತ್ತೆ ಬಾಲ್ ಹಿಡಿಯೋಕೆ ಅಂತಿದ್ದು, ನಾ ಕಾಲು ಬಿದ್ದೆ. ಹೌದಾ, ಹೋಗ್ಲಿ, ಏನಾಗಲ್ಲ. ಹೋಗು, ಕೈಕಾಲು ಮುಖ ತೊಳ್ಕೊಂಡು ಬಾ. ಹೋಗಿ ಹ್ಯಾಂಡ್ ವಾಶ್ ಕೈಕಾಲು ತೊಳ್ಕೊಂಬೋಗು. ಓದ್ಕೊಬೇಕು. ನಿಮ್ಮಪ್ಪ ಏನಂತ ಹೇಳೋಗಿದ್ದು ಮರ್ತೋದಾ? ಹೋಗು. ಸೂಜಿಗೆ ಏರ್ಸ್ಕೊಂಡಿದ್ದಾಗ ಈಗ 2 ಎಳೆ ಆಗೈತಲ್ವ ಇದು ದಾರ. ಈ ತುದಿ ಫುಲ್ಲು ಲಾಸ್ಟಲ್ಲಿ 2 ಎಳೆ ಇರತ್ತವ. ಇಲ್ಲಿ ಫಸ್ಟು ಹೂವು ಕಟ್ಕೋಬೇಕು, 2 ಮಲ್ಲಿಗೆ ಹೂವನ. ಹೋಗು, ಮುಖ ತೊಳ್ಕೊಂಬ ನಿಶು. ಮಾಮೂಲಿ ಹೂವು ಕಟ್ಟೋ ಥರ ಫಸ್ಟ್ ಕಟ್ಕೋಬೇಕು. ಇದಕ್ಕೆ ನನಗೆ ಮಲ್ಲಿಗೆ ಹೂವು ಕಟ್ಟೋದು ಏನು ಪ್ರಾಬ್ಲಮ್ ಅಂದರೆ, ತೊಟ್ಟು ತುಂಡ ಇರೋದ್ರಿಂದ ನಾನು ಮುಂದೆಯಿಂದ ಕಟ್ಕೊಳೋದ್ರೆ ಹಿಂದೆ ಎಲ್ಲ ಉದ್ರೋಗಿರ್ತವೆ. ಅದೇ ಪ್ರಾಬ್ಲಮ್. ಹಂಗೂ ಸ್ವಲ್ಪ ಕಟ್ಟಿದೆ, ಆಗಲಿಲ್ಲ. ತುಂಬ ತೊಟ್ಟು ಉದ್ದ ಸಣ್ಣ ಐತೆ ನೋಡಿ. ಇದೆಲ್ಲ ಅಂಗಡಿದು. ಇದು ನಮ್ಮ ತುಳಸಿ ಗಿಡದಲ್ಲಿ ಬಿಟ್ಟಿರೋ ಮಗು. ಇದೆಷ್ಟು ದಪ್ಪ ಉದ್ದ ಐತೆ ತೊಟ್ಟೆಲ್ಲ. ಇದು ಈ ಥರ ಇದೆ, ಕಟ್ಟೋಕ್ಕೆ ಆಗಲ್ಲ. ಸುಮ್ಮನೆ ತಂದು ಇನ್ನು ವೇಸ್ಟ್ ಮಾಡಿಸಿದ್ಲು ಅಂತ ಬೈತಾರಲ್ಲ ನಮ್ಮ ಮನೆಯವರು ಅಂತ ಏರಿಸ್ತಾ ಇದ್ದೀನಿ ದಾರಕ್ಕೆ. ನಾಳೆ ಹೆಂಗೂ ಮಂಗಳವಾರ ಬೇರೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಏರ್ಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದೊಂದೇ ಹೂವನ್ನ ಏರ್ಸೋದು. ಅಷ್ಟು ಹೂವಿನ ಮಧ್ಯೆ ನಮ್ಮ ಹೂವು ಕಾಣಿಸ್ತಾ ಇದೆ ಎದ್ದು ಹಿಂಗೆ. ಸಾರಿ, ಮಿಡಲಿಗೆ ಬಂದಿಲ್ಲ. ಈಗ ಇದು ಒಂದು ಸುತ್ತು ಕಂಪ್ಲೀಟ್ ಆಗಿದೆ. ಹೀಗೆ ಅಂತ ಡೇಟ್ಸು, ವಾಲ್ನಟ್ಟು, ಆರೆಂಜ್ ಇಟ್ಟಿದೆ. ಕೊಡ್ಬಿಡಿ. ಈ ಕಡೆ ಬಾ. ಎಲ್ಲ ನನಗೇನಾ? ನನಗೂ ಸೇರಿಸಿಟ್ಟಿರೋದು. ಮತ್ತೆ ನೀನು ಯಾಕೆ ತಿಂದಿಲ್ಲ? ಇರು. ಅಯ್ಯೋ, ನನ್ನ ಕತೆ ಬೇಡ. ಬರ್ದಿರೋದು ಮಮ್ಮಿ ಏನು ಮಾಡೋದತ್ತಾ? ಮುಖ ವರ್ಷ ಇಲ್ಲ ಕೊಳ್ಳಿಗೆ. ಏಯ್,
ಅದು ಕೈ ಊಟ ಆದಮೇಲೆ ಒರೆಸೋ ನ್ಯಾಪ್ಕಿನ್ ತಾನೇ. ಫೇಸ್ ವಾಶ್ ಒರೆಸ್ತಾರಾ? ಒರೆಸ್ತಾರ ಅದರಲ್ಲಿ. ತಲೆ ಬಾಚಿಲ್ಲ, ಮುಖ ಒರೆಸಿಲ್ಲ. ಅಯ್ಯೋ ಶೆಕೆ ಆಗೋಯ್ತು. ಅದಕ್ಕೆ ಒರೆಸ್ಲಿಲ್ವಾ? ಇಲ್ಲಿ ಏನ್ ಮಾಡೋಗತ್ತ ಈ ಥರದ್ದು ಇಲ್ವಲ್ಲ, ಕೋಮಲಮ್ಮ ಮಾತ್ರ ಐತೆ. ಅದಕ್ಕೆ ಇಲ್ಲೊಂದು ದರ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಹಾಕೊಂಡ್ಬಿಡು. ಹಾಕೊಂಡ್ಬಿಡ್ತೀನಿ. ಎತ್ತರಲ್ಲಿ ಎರಡರಲ್ಲಿ ವಾಲ್ನಟ್. ನಿನಗೊಂದು ನನಗೊಂದು ಓಪನ್ ಮಾಡೋದು. ಎರಡೂ ಹೆಂಗೆ ಓಪನ್ ಮಾಡೋದು? ಅಯ್ಯಪ್ಪ ನನಗೆ ಓಪನ್ ಮಾಡೋಕ್ಕಾಗಿಲ್ಲ. ಗೊತ್ತಾಯ್ತು. ಮಮ್ಮಿ 8 o'clock-ಗೆ 8 o'clock ಅಷ್ಟು ಹೊತ್ತಲ್ಲಿ ನಾನೆಲ್ಲ ಮುಗಿಸಿರ್ತೀನಿ ಹೋಮ್ವರ್ಕ್. ಮುಗಿಸಿಲ್ಲ ಅಂದರೆ ಯಾಕೆ ಹೇಳು? ಏಕೆ ಮತ್ತೆ ಹೋಗ್ತೀನಿ. ಈ ಸಾಕು ಅನಿಶಾ, ಎಕ್ಸಾಮ್ ಆಗೋವರೆಗೂ ಹೋಗಂಗಿಲ್ಲ, ನಿಮ್ಮಪ್ಪ ಹೇಳೈತೆ. ಯಪ್ಪ ಅದೇನು ತೆಗಿಯಕ್ಕೆ ಐತಲ್ಲ, ಇಷ್ಟೊಂದು ಕೊಟ್ಟು ಇರುತ್ತೆ. ಬಂದಾಯ್ತು ಆರಸು ಬಂತು. ಬಂತು. ನೋಡು, 2 ಫ್ಲೋರ್ ಐತೆ ಅಲ್ವಾ? 2 ರೂಮ್ ಐತಲ್ಲ. ತಗೋ. ಥ್ಯಾಂಕ್ ಯು. ಇನ್ನೊಂದೈತೆ. ವಾಲ್ನಟ್ ಓಪನ್ ಮಾಡೋದು ತುಂಬ ಈಸಿ. ಈ ಥರ ಒಂದು ಓಪನರ್ ಅದರಲ್ಲೇ ಕೊಟ್ಟಿರ್ತಾರೆ. ಈ ಥರ ತೊಗೊಂಡ್ರೆ, ಇಲ್ಲಾಂದರೆ ಚಾಕು ತೊಗೊಂಡು ಈ ಥರ ಶಾರ್ಪ್ ಇರುತ್ತಲ್ಲ, ಅದನ್ನು ಈ ಪ್ಲೇಸಲ್ಲಿ ಹಾಕಬೇಕು. ಈ ಕಡೆ ಎಲ್ಲ ಈ ಕಡೆ ಎಲ್ಲ ಈ ಥರ ಪ್ಲೇಸಲ್ಲಿ ಹಾಕಬೇಕು. ನಿಮ್ಮೊಂದೇನು ಹೇಳ, ಸುಳಿಯೋದು ಕಷ್ಟ, ಅಲ್ಲ ತಿನ್ನೋದು ಈಸಿ. ವೆರಿ ಗುಡ್. ಅಲ್ಲಿ ಇದನ್ನು ಹಾಕ್ಬಿಟ್ಟು ಸುಮ್ಮನೆ ಹಿಂಗಂದ್ರೆ ಸಾಕು. ಈ ಪ್ಲೇಸಲ್ಲಿ ಚಾಕು ಹಾಕಿದ್ರೂ ಓಪನ್ ಆಗುತ್ತೆ. ಇದಿಲ್ಲ ಅಂದರೆ ಓಪನರ್ ಇಲ್ಲ ಅಂದರೆ ಚಾಕು ಹಾಕ್ಬಿಟ್ಟು ಈ ಥರ ಮಾಡಿದ್ರೂ ಈ ಥರ ಓಪನ್ ಆಗುತ್ತೆ. ಆವಾಗ ಇದನ್ನ ತೆಗ್ದು ತಿನ್ನೋದು. ಅನಿಶಂಗೆ ಇಷ್ಟ ಅಲ್ವಾ? ನೋಡು, ಸುಳಿಯೋದು ಎಷ್ಟು ಕಷ್ಟ, ತಿನ್ನೋದು ಸಖತ್ ಈಸಿ ಅಲ್ಲ? ಅಪ್ಪ ಹೇಳ್ಕೊತೀನಿ. ಅಕ್ಷಯ ಕಾರ್ ಬರುತ್ತೆ ಇನ್ನೊಂದು ಆವಾಗ ಅಕ್ಷರದ ಕಾರ್ ತೊಳೆಯೋದು ಕಷ್ಟ ಅಂತ ಅದಕ್ಕೆ ಅಪ್ಪ ಹೇಳ್ತು. ಕಾರ್ ತೊಳೆಯೋದು ಕಷ್ಟ ಅಲ್ವಾ ಅಂದ. ಅದಕ್ಕೆ ಅಪ್ಪ ಹೇಳ್ತು, ಅದೇ ಹೋಗೋದು ಎಷ್ಟು ಈಸಿ ಹೇಳು ಅಂತ. ಇದಿಷ್ಟು ಏರ್ಸಿದ್ಮೇಲೆ ಲಾಸ್ಟಿಗೆ ತೊಳ್ಕೊತೀನಿ. ಈಗ ರೋಸ್ ಪೆಟಲ್ಸ್ ಎಲ್ಲ ಕಿತ್ಕೊಂಡು ಅದರದ್ದು ಪೆಟಲ್ಸ್ ಮಡಿಕೊತೀನಿ ಸೈಡಲ್ಲಿ. ಈಗ ಅಷ್ಟಾಗಿದೆಯಲ್ವ, ಅದಾದಮೇಲೆ ಎರಡೆರಡು ರೋಸ್ ಪೆಟಲ್ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಸೂಜಿಗೆ ಏರಿಸ್ಬಿಟ್ರೆ ಅದು ಒಂದು ಮಿಡಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಯಾರೋ ಒಬ್ಬರು ಕೇಳಿದರು ವ್ಯೂವರ್ಸ್ ನನಗೆ, ಲಾಸ್ಟ್ ಟೈಮ್ ಒಂದು ಹೂವು ಏರಿಸಿದ್ದೆ ಅಲ್ಲ ಕಳ್ಸೋಕ್ಕೆ, ಆವಾಗ ನಮಗೆ ಬೇರೆ ಬೇರೆ ಥರ ಹೂವು ಏರ್ಸೋದು ತೋರಿಸಿ ವಿಡಿಯೋದಲ್ಲಿ ಗೊತ್ತಿದ್ರೆ ಅಂತ. ನಾನು ಈ ಥರ ಮಾಡ್ಕೊತಾ ಇದ್ದೆ. ಇದು ಮಲ್ಲಿಗೆ ಹೂವು ನನಗೆ ಕಟ್ಟೋಕ್ಕಾಗಲಿಲ್ಲ, ತುಂಬ ಟೈಮ್ ಹಿಡಿತಿತ್ತು ಸ್ವಲ್ಪ ಕಟ್ಟೋ ಅಷ್ಟರಲ್ಲೇ. ಇಷ್ಟೊಂದು ಹೆಂಗೆ ಕಟ್ಟಲಿ ಅಂದ್ಬಿಟ್ಟು ಇವ್ರು ನೋಡಿದ್ರೆ ಇಷ್ಟೊಂದು ತಂದುಬಿಟ್ಟಿದ್ದಾರೆ ಅಂತ ನಾನು ಏರಿಸ್ತಾ ಇದ್ದೆ. ಹಾಗೆ ವಿಡಿಯೋ ಮಾಡಿಕೊಂಡೆ ಪೂಜೆಗೆ ಅಂದ್ಬಿಟ್ಟು. ಈ ಥರ ಏರಿಸ್ಕೊಳ್ಳೋದು ಮಿಡಲಲ್ಲಿ ಒಂದು ರೋಸ್ ಪೆಟಲ್ನ ಏರಿಸ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಇದು. ಹಾಗೆ ಇನ್ನು ಕಂಟಿನ್ಯೂ ಮಾಡೋದು. ನೆಕ್ಸ್ಟು ಇನ್ನು ಸುತ್ತ ಮಲ್ಲಿಗೆ ಹೂವಿಂದು ಮಗ್ಗುಗಳನ್ನ ಏರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ದಿಂಡು ಸುತ್ತಕ್ಕೆ ಬರುತ್ತೆ, ಆದರೆ ಇದು ಹಳ್ಳಿಬಿಟ್ಟೈತೆ, ದಿಂಡು ಸುತ್ತಕ್ಕಾಗಲ್ಲ. ಇದು ಮೊಗ್ಗಿದ್ದಾಗ ಯಾವಾಗಾದರೂ ದಿಂಡು ಸುತ್ತಬಿಟ್ಟು ತೋರಿಸ್ತೀನಿ ಹೇಗೆ ಮಾಡೋದು ದಿಂಡು ಅಂತ. ಇದು ಒಂದು ಲೇಯರಲ್ಲಿ ಮಲ್ಲಿಗೆ ಹೂವು ಇದೆ, ಇಲ್ಲಿ ಒಂದು ಜಾಗದಲ್ಲಿ ಮಾತ್ರ ರೋಸ್ ಹಾಕಿದ್ದೀನಿ. ನೆಕ್ಸ್ಟು ಒಂದು ಲೇಯರ್ ಫುಲ್ಲು ಮಲ್ಲಿಗೆ ಹೂವು ಹಾಕ್ಕೊಳ್ಳೋದು.
ಇಲ್ಲಿ ಬಂದಿದೆಯಲ್ಲ, ಈಗ ಇಲ್ಲಿ ಬರೋ ಥರ ನಾನು ರೋಸ್ ಪೆಟಲ್ನ ಫೋಲ್ಡ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಹಾಕ್ಬಿಟ್ಟು ಮತ್ತು ಇದ್ರ ಮೇಲೆ ಇಲ್ಲೇ ಸೂಜಿಯಲ್ಲಿ ಇರುವಾಗಲೇ ಹಾಕಿದ್ರೆ ಬೆಸ್ಟು. ರೋಸ್ ಕೆಳಗಡೆ ಹಾಕ್ಬಿಟ್ರೆ ಫುಲ್ಲು ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಒಂದು ಲೇಯರು, ಒಂದು ರೌಂಡ್, ಒಂದು ಸುತ್ತು ಫುಲ್ಲು ಮಲ್ಲಿಗೆ ಹೂವು ಹಾಕಬೇಕು. ಹುಷಾರಾಗಿ ಮಾಡ್ಕೊಳ್ಳಿ, ಕೈಗೆ ಸೂಜಿ ಚುಚ್ಕೊಂಡ್ಬಿಡುತ್ತೆ, ಸ್ವಲ್ಪ ಹುಷಾರು. ಈಗ ಸೇರಿಸೋದು ಈ ಥರ. ಇದು ಬಿಚ್ಚೋಯ್ತು ನೋಡಿ, ನಾನು ಮಲ್ಲಿಗೆ ಹೂವು ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ರೋಸ್ ಸಪ್ರೇಟ್ ಹಾಕಿದ್ದಕ್ಕೆ ಈ ಥರ ಆಯಿತು. ಅದಕ್ಕೆ ಮತ್ತೆ ವಿಡಿಯೋ ಆನ್ ಮಾಡಿಕೊಂಡೆ, ನಿಮಗೆ ಹೇಳ್ಕೊಟ್ಟಿದ್ದಲ್ದಲೆ ಈ ಥರ ಬರುತ್ತೆ. ಇದು ಲಾಸ್ಟಲ್ಲಿ ನೋಡಿ ಇಷ್ಟುದ್ದ ಆಯಿತು, ಈ ಥರ ಬಂದಿದೆ. ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ ಎಲ್ಲ ಎಷ್ಟು ಬೇಕೋ ಅಷ್ಟು ಏರಿಸ್ಕೊಂಡ್ಮೇಲೆ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿ ಮಧ್ಯಕ್ಕೆ ಈ ಥರ, ಇದು ಸಾವಂತಿಗೆ ಹೂವಿನ ಕಡ್ಡಿ ಅಥವಾ ರೋಸ್ ಹೂವಿನ ಕಡ್ಡಿನಾದರೂ ಈ ಥರ ಇಲ್ಲಿ ಇಟ್ಬಿಟ್ಟು ಗಂಟು ಹಾಕಬೇಕು, ಇಲ್ಲಾಂದರೆ ಬಿಚ್ಚೋಗ್ಬಿಡುತ್ತೆ. ಇಲ್ಲಾಂದರೆ ಹಂಗೆ ಗಂಟು ಹಾಕ್ಕೊಬೋದು ಮುಡ್ಕೊಳ್ಳೋದಾದರೆ. ಇದಾದರೆ ಟೈಟಾಗಿರುತ್ತೆ ಅಂತ ನಾನು ಈ ಕಡ್ಡಿನ ಹಿಂಗೆ ಮಧ್ಯಕ್ಕೆ ಹಾಕ್ಬಿಟ್ಟು ಗಂಟು ಹಾಕ್ತಾಯಿದ್ದೀನಿ. ಇಲ್ಲೊಂದು 2-3 ನಾಟ್ ಹಾಕ್ಕೊಂಡ್ರೆ ಇದು ಲೂಸ್ ಆಗಲ್ಲ ಅಂತ ಈ ಥರ ಮಾಡ್ತಾಯಿದ್ದೀನಿ. ಇಷ್ಟೇ. ದಿಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಎಷ್ಟುದ್ದ ಬೇಕಾದರೂ ಸುತ್ಕೋಬೋದು, ಈ ಥರ ಆದರೆ ಏರಿಸ್ಕೋಬೋದು. ಸುತ್ತೋದಾದರೆ ಸುತ್ತ ದಿಂಡಾದರೆ ಸ್ವಲ್ಪ ಕಷ್ಟ, ಅದು ಸ್ವಲ್ಪನೇ ಮಾಡೋಕ್ಕಾಗೋದು. ಇನ್ನು ಅವನಿಗೆ ಓದಿಸೋದಿತ್ತು, ಎಕ್ಸಾಮ್ ಬೇರೆ ಹತ್ರ ಬರ್ತೈತೆ. ಅವನೊಬ್ಬನೇ ಬಿಟ್ಟರೆ ಒಬ್ಬನಿಗೆ ಓದ್ಕೊಳ್ಳೋದು ಅಷ್ಟೊಂದು ಏನೋ ಜವಾಬ್ದಾರಿ ಇಲ್ಲ. ಓದಬೇಕು ಎಕ್ಸಾಮ್ ಅನ್ನೋ ಭಯನೇ ಇಲ್ಲ ಅವನಿಗೆ. ಆರಾಮಾಗಿ ಆಟ ಆಡ್ಕೊಂಡು ಅದು ಏನೈತೆ ಆ ಮ್ಯಾಮ್ ಹೇಳಿರೋದು ಅಷ್ಟು ಮಾಡ್ಕೊಂಡು ಮಾತ್ರ ಇರ್ತಾನೆ. ಇನ್ನು ರಿವಿಷನ್ ಎಲ್ಲ ಕೊಟ್ಟಿದ್ದರು, ಮಾಡಿಸ್ತಾ ಇದ್ದೆ. ಈ ಟೈಮಲ್ಲಿ ನಾನು ಒಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ಅವತ್ತಿನ ದಿನ ನನಗೆ ಏನೂ ಅನಿಸಿಲ್ಲ. ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಅನಿಸಿದ ಮಾತಿದು. ನಾನು ನಮ್ಮ ಮನೆಯವರು ಅನಿಶ್ಗೆ ಹೊಡೆದ್ಬಿಟ್ಟಿದ್ವಿ. ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ವಿ ಅಂದರೆ ಅವನು ಅದನ್ನೇನು ಇಟ್ಕೊಂಡು ಅವ್ನ ಮನಸ್ಸಲ್ಲಿಲ್ಲ. ಅವ್ನು ನಗ್ನಗ್ತಾ ನೆಕ್ಸ್ಟ್ 1 ಅವರ್, ಹಾಫ್ ಆನ್ ಅವರು ಇಲ್ಲ, ಅವನು ಒಂದು 10 ನಿಮಿಷ ಅಷ್ಟೇ ಮರ್ತ್ಬಿಟ್ಟು ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿದ್ದಾನೆ. ನಮ್ಮ ಮೈಂಡಲ್ಲಿದೆ ನಾವು ಹೊಡೆದ್ಬಿಟ್ಟಿದ್ದೀವಿ ಅನ್ನೋದು. ಅದಕ್ಕೆ ಎಷ್ಟು ನೋವಾಯಿತು, ಎಷ್ಟು ಫೀಲ್ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಮನೆಯವರು ಬಂದು ಸಾರಿ ಕೇಳಿದ್ದಾರೆ. ನಾನು ಅವ್ನು ಮಲಗಿದ್ಮೇಲೆ ಸಾರಿ ಕೇಳಿದ್ರು ಅವರು. ನಾನು ಇದ್ದಿದ್ದಾಗಲೇ ಆ ಕ್ಷಣಕ್ಕೆ ಸಾರಿ ಕೇಳಿಬಿಟ್ಟೆ. ಸಾರಿ ಮಗನೇ, ಇನ್ನೊಂದ್ಸತಿ ಹೊಡೆಯಲ್ಲ, ನೀನು ಹೇಳಿದ ಮಾತು ಕೇಳು, ನಿಂದೇನು ಕೆಲಸ ನೀನು ಓದ್ಕೋ ಅಷ್ಟೇ ಅಂತ. ಪಾಪ ಸೌಜನ್ಯ ಅನ್ನೋರ್ದು ಕೇಸು ನಾನು ನೋಡಿದ್ದೀನಿ ಈಗ 2 ಇಯರ್ಸ್ ಮುಂಚೆಯಿಂದನೇ ನೋಡ್ತಾಯಿದ್ದೀನಿ. ಎಲ್ಲ ವಿಷಯ ಗೊತ್ತು, ಎಲ್ರಿಗೂ ಗೊತ್ತು ಆಲ್ಮೋಸ್ಟ್. ಆ ತಂದೆ ತಾಯಿಗೆ ಹೇಗಾಗಿರಬೇಕು ಅಂತ ನನಗೆ ಇದು ವಾಯ್ಸ್ ಓವರ್ ಕೊಡಬೇಕಾದ್ರೇ ಅನಿಸಿದ ಮಾತು. ನಾನು ಅವ್ರ ಬಗ್ಗೆ ಏನು ಮಾತಾಡಬೇಕು, ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಮಾಡ್ತಾಯಿದ್ರು, ಬಿಡು ಅವ್ರವ್ರು ಮಾಡಿದ ಕರ್ಮ ಅನುಭವಿಸ್ತಾರೆ, ಆದರೆ ಅನುಭವಿಸ್ತಾರೆ ಎಲ್ಲೂ ಹೋಗಲ್ಲ ಅಂತಲೇ ಅನಿಸಿತ್ತು. ಈ ಕ್ಷಣ ಅದು ಹೇಳಲೇಬೇಕು ಅನ್ನಿಸ್ತು. ನಮಗೆ ಒಂದು ಡೇಟ್ ನಾವು ಹೊಡೆದಿದ್ದಕ್ಕೆ ಇಷ್ಟೊಂದು ನೋವು ಮಾಡ್ಕೊತಾ ಇದ್ದೀವಲ್ಲ. ಅವರು ಇದನ್ನೆಲ್ಲ ನೋಡಿರೋರ ಕಣ್ಣಿಂದ ಪಾಪಚ್ಚಿ ಆ ಪರಿಸ್ಥಿತಿಲಿ ಎಂಥ ಹೆಣ್ಮಕ್ಳನ್ನೇ ಆಗಲಿ ನೋಡಿದ್ರೆ ಹೆಣ್ಮಕ್ಳಿಗೋಸ್ಕರ ಬೇಡ, ಏನು ಬೇಕು ಅಂತ ಬೇಡೋ ಕಾಲ ಇದು. ಈ ಟೈಮಲ್ಲಿ ಇಂಥ ಹೆಣ್ಮಕ್ಳು ವಿಷಯ ನೋಡಿದಾಗ ಯಾರಿಗಾದ್ರೂ ಬೇಡ ಅನ್ನೋ ಮನಸ್ಥಿತಿ ಬಂದುಬಿಡ್ತಾರೆ.
ಪ್ಲೀಸ್ ಯಾರೇ ಆದರೂ ಇನ್ನು ಮುಂದೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಾಡಿರೋರು ಅನುಭವಿಸ್ತಾರೆ. ನಾನು ಆರಾಧನೆ ದಿನ ರಾಯರ ಮುಂದೆನೂ ಬೇಡ್ಕೊಂಡಿದ್ದು ಸಹ ಅದೇ. ತುಂಬ ಸತಿ ದೇವ್ರ ಹತ್ರ, ಮಂಜುನಾಥ ಸ್ವಾಮಿ ಹತ್ರನೂ ಬೇಡ್ಕೊಂಡಿದ್ದೀನಿ. ತಪ್ಪು ಸರಿ ನಿನಗೆ ಗೊತ್ತು ದೇವರೇ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಅವ್ರ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲರೂ ಅವ್ರಿಗೆ ಏನಾದರೂ ಆಗ್ಬೋದು ಅಂತ ಎದುರುಕೊಂಡಲ್ಲಿ ಇವತ್ತವರೆಗೂ ಹೋರಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನ್ಯಾಯ ಸಿಗಲೇಬೇಕು. ಆ ಥರ ಮೋಸ ಮಾಡಿರೋರಿಗೆ, ಅನ್ಯಾಯ ಮಾಡಿರೋರಿಗೆ ಮಾತ್ರ ಯಾವತ್ತೂ ಒಳ್ಳೇದಾಗಬಾರ್ದು. ಅವ್ರಿಗೇನು ಶಿಕ್ಷೆ ದೇವ್ರು ಕೊಡಬೇಕು ಅಂದ್ಕೊಂಡಿದ್ದಾನೋ ಅದನ್ನು ಕೊಟ್ಟೇ ಕೊಡ್ತಾನೆ. ಮಾಮೂಲಿ ಶಿಕ್ಷೆಯಿಂದ ತಪ್ಪಿಸ್ಕೊಂಡಿರ್ಬೋದು ಕಣ್ಣಿಂದ, ಆದರೆ ದೇವ್ರ ಕಣ್ಣಿಂದ ಅವನು ಯಾವತ್ತೂ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರು ಮಾಡಿದ ತಪ್ಪು ಅವ್ರಿಗೆ ಅನುಭವಿಸ್ತಾರೆ. ಮುಂದೆ ಯಾರೇ ಆಗಲಿ ಈ ವಿಡಿಯೋದಲ್ಲಿ ನೋಡ್ತಾ ಇರೋರು, ಯಾರೇ ಆಗಲಿ ಗಂಡಸರು ನೋಡ್ತಾ ಇದ್ದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ನೋಡಿ ಹೆಣ್ಣ. ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಹೋಗಬೇಡಿ. ಹೆಣ್ಣು ಅಂದರೆ ಪ್ರತಿಯೊಂದು ಸಹ ಆಗಿರ್ತಾರೆ. ಭೂಮಿಯಿಂದ ತಾಯಿ ಎಲ್ಲದನ್ನೂ ಹೆಣ್ಣಿಗೆ ಹೋಲ್ಸೋದು. ಅಂಥ ಹೆಣ್ಣನ್ನ ಕೆಟ್ಟ ದೃಷ್ಟಿಲಿ ಪ್ಲೀಸ್ ಯಾರೂ ನೋಡೋಕೆ ಹೋಗಬೇಡಿ. ಪೂಜಿಸೋ ಹೆಣ್ಣನ್ನು ದೇವರನ್ನ ಪೂಜಿಸೋ ತಾಯಿ ನಾಡಿಕೊಂಡಿದ್ದಾರೋ ಪ್ಲೀಸ್ ಅವ್ರಿಗೆ ಅದೆಲ್ಲ ತಡ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಒಂದು ಬಟ್ಟೆಯಿಂದ ಅಳತೆ ಮಾಡಿಬಿಡ್ತಾರೆ. ಆ ಥರ ಬಟ್ಟೆ ಹಾಕೊಂಡ್ರೆ ಹಂಗೇನೆ ಒಳ್ಳೇದಾದ್ರೆ ಸೌಜನ್ಯ ಹಾಕಿರೋ ಬಟ್ಟೆ ಯಾವ ಥರದ್ದು ಅಂತ ಇಷ್ಟು ದಿನ ಪಟ್ಟಿದ್ದ ಶ್ರಮಕ್ಕೆ ಪ್ರತಿಫಲ ಆದಷ್ಟು ಬೇಗ ಸಿಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ದೇವ್ರ ಹತ್ರ ಬೇಡ್ಕೊತೀನಿ. ಮಂಜುನಾಥ ಸ್ವಾಮಿನೇ ನೋಡ್ಕೊಬೇಕು. ಅವರೇ ನೋಡಿರೋದು, ಅಷ್ಟು ಹತ್ರದಲ್ಲಿ ಇದ್ದು ಅವ್ರ ಮುಂದೆ ಆಗಿರೋದು ಅದೆಲ್ಲ ಅವ್ರಿಗೆ ಗೊತ್ತು. ಅವ್ರಿಗೆ ಬಿಟ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.